ಬ್ರೇಕ್ ನಂತರ ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಯಾವ ಕಲರ್ಫುಲ್ ದುನಿಯಾಗೆ ಬಂದು ನಿಂತಿದ್ದೀವಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನಾವು ನಿಮಗೆ ತೋರಿಸಕ್ಕೆ ಹೊರಟಿರೋದು ಟೈಲ್ಸ್ಗಳ ಬಗ್ಗೆ. ಯಾಕೆ ಗೊತ್ತಾ, ನೀವು ಯಾವುದೇ ಅಡುಗೆ ಮನೆಗೆ ಹೋಗಿ ಅಲ್ಲಿ ನಿಮಗೆ ಕಣ್ಣು ಕುಕ್ಕುವಂತಹ ಅಂದವನ್ನ ಕೊಡುವಂತದ್ದು ಟೈಲ್ಸ್ಗಳು. ಅದರಲ್ಲೂ ನಿರ್ವಹಣೆಗೆ ಸುಲಭವಾಗುವಂಥದ್ದು ಕೂಡ ಈ ಟೈಲ್ಸ್ಗಳೇ. ಅದರಲ್ಲೂ ಈಗ ಮಾರುಕಟ್ಟೆಗೆ ವಿಭಿನ್ನ ವಿನ್ಯಾಸದ ಟೈಲ್ಸ್ಗಳು ಬಂದು ನಿಂತಿವೆ. ಹಾಗಿದ್ರೆ ಯಾವೆಲ್ಲ ರೀತಿಯ ಡಿಸೈನ್ನ ಟೈಲ್ಸ್ಗಳು ದೊರೆಯುತ್ತವೆ? ಬನ್ನಿ ಟೈಲ್ಸ್ ದುನಿಯಾದಲ್ಲೊಮ್ಮೆ ಸುತ್ತು ಹಾಕಿ ಬರೋಣ. ಹಾಯ್, ನಮ್ಮ ಜೊತೆ ಇದ್ದಾರೆ ಸಿರಾಮಿಕ್ ಟೈಲ್ಸ್ ನ ಓನರ್ ಆದಂತಹ ಕಿಶೋರಿ ಅವರು. ಕಿಶೋರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಷ್ಟು ಡಿಮಾಂಡ್ ಇದೆ ಅಂತ ಹೇಳ್ತೀರಿ ನೀವು? ಕಿಚನ್ ಟೈಲ್ಸ್ ಡಿಮಾಂಡ್ ತುಂಬ ಇದ್ದೇ ಇರುತ್ತೆ. ಯಾಕೆಂದರೆ ಇಟ್ಸ್ ತುಂಬ ಈಸಿ ಇದೆ ಕ್ಲೀನ್ ಮಾಡೋಕ್ಕೆ. ಕಿಚನಲ್ಲಿ ಟೈಲ್ಸ್ ಬಿಟ್ಟು ಏನು ಹಾಕೋಕ್ಕಾಗೋದೇ ಇಲ್ಲ. ಗ್ರನೈಟ್ ಮಾರ್ಬಲ್ ಹಾಕ್ಬೋದು, ಅಂದರೆ ತುಂಬ ಹಳೆ ಇದೆ, ತುಂಬ ವರ್ಷದಿಂದ ಇದೆ. ಟೈಲ್ಸಲ್ಲಿ ಇವಾಗ ತುಂಬ ಹೊಸ ಡಿಸೈನ್, ಇಂಪೋರ್ಟೆಡ್, ಇಂಡಿಯನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರಿಗೆ ಟೈಲ್ಸ್ ಬೇಕೇ ಬೇಕು. ನೋಡೋಣ ಹಾಗಿದ್ರೆ ಯಾವ್ಯಾವ ಥರ ಡಿಸೈನ್ಗಳು ಬಂದಿವೆ ಕಿಚನ್ಗಾಗಿ ಅಂತ ಹೇಳಿ. ಕಿಶೋರಿ ಅವರೇ, ಎಷ್ಟು ವೆರೈಟಿ ಬಂದಿದೆ ಅಲ್ವಾ? ಇದು ನೋಡ್ತಾ ಇದ್ರೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಅನ್ನೋದಾಗಿದೆ. ಏನಿದೆ ಇದೆಲ್ಲ ಕಿಚನ್ಗೆನಾ ಕಂಪ್ಲೀಟ್? ಇದು ಮೋಟಿವ್ ಟೈಲ್ಸ್ ಹೇಳ್ತೀವಿ, ಇದು ಕಿಚನ್ಗೆ. ಆ್ಯಂಡ್ ಇದು ಫುಲ್ UK ಇಂದ ಬರುತ್ತೆ. ಈಸಿ ಮೇಂಟೆನೆನ್ಸ್, ತುಂಬಾ ಈಸಿ. ಕಿಚನ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸಿರಾಮಿಕ್ ಟೈಲ್ಸ್ಗೆ ಎಂಬೋಸ್ ಮಾಡಿರುವಂತಹ ಇದೆಲ್ಲ UK ಇಂದ. ಇದು ಗ್ಲೇಸ್ ಹೇಳ್ತೀವಿ, ಯಾವ್ದ್ರಲ್ಲಿ ಶೈನ್ ಇರುತ್ತೆ. ಇದು ಮ್ಯಾಟ್ ಇದೆ, ಯಾವ್ದ್ರಲ್ಲಿ ಶೈನ್ ಇರಲ್ಲ. ಆದ್ರೂ ಮೇಂಟೆನೆನ್ಸ್ ವೈಸ್ ಎರಡು ಸೇಮ್ ಇದೆ. ಇದು ಇಂಡಿಯನ್ ಟೈಲ್ಸ್ ಇದೆ, ಜೈಪುರ್ ಟೈಲ್ಸ್. ಇದು ಪ್ರಿಂಟ್ ಮಾಡಿರೋವು. ಇದು ಕಾಸ್ಟ್ ವೈಸ್ ಕಡಿಮೆ ಇರುತ್ತೆ. ಅದ್ರ ಮೇಂಟೆನೆನ್ಸ್ ಏನ್ ಮೇಂಟೆನೆನ್ಸ್ ರಿಕ್ವೈರ್ಡ್ ಇಲ್ಲ. ಬಾಳುತ್ತಾ ಇರುತ್ತೆ ಈ ಡಿಸೈನ್ಗಳೆಲ್ಲ? ಡಿಸೈನ್ ಇರುತ್ತೆ, ಹೋಗೋದಿಲ್ಲ. ಇದು ಫರ್ನೆಸ್ ಅಲ್ಲಿ ಬೇಕ್ ಮಾಡ್ತಾರೆ, ವೆರಿ ಹೈ ಟೆಂಪರೇಚರ್. ಸೊ ಕಿಚನ್ ಅಲ್ಲಿ ಎಷ್ಟಾದ್ರೂ ಬಿಸಿ ಆದ್ರೂ ಪ್ರಿಂಟ್ ಹೋಗಲ್ಲ. ಅದರಲ್ಲಿ ಈಗ ಸ್ಪೆಷಲಿ ಕಿಚನ್ಗೆ ಕಡಿಮೆ ಟೈಲ್ಸ್ಗಳು ಹಾಕು ಅನ್ನೋದಕ್ಕೆ ಕಾಂಬಿನೇಷನ್ ಮಾಡಿ ಯೂಸ್ ಮಾಡ್ತೀವಿ. ನಾವು ಹೆಲ್ಪ್ ಮಾಡ್ತೀವಿ. ಕ್ಲೈಂಟ್ ಬಂದ್ರೆ ಅವ್ರ ಕ್ಯಾಬಿನೆಟ್ ಹೆಂಗಿದೆ, ಕೌಂಟರ್ ಏನಿದೆ, ಫ್ಲೋರ್ ಟೈಲ್ ಏನ್ ಹಾಕ್ತಾ ಇದ್ದಾರೆ, ಆ ಪ್ರಕಾರ ನಾವು ಕ್ಲೈಂಟ್ಗೆ ಹೆಲ್ಪ್ ಮಾಡ್ತೀವಿ. ಚಿಕ್ಕ ಸೈಜ್ is popular. ಯಾಕೆಂದ್ರೆ ವಾಲ್ ಸೈಜ್ ಇಸ್ ಟು ಸ್ಮಾಲ್. ಸೊ ಚಿಕ್ಕ ಸೈಜ್ ಕಟ್ ಮಾಡೋದು ಬೇಡ. 6 ಟೈಲ್ಸ್ ಬರುತ್ತೆ ಒಂದು ರೋ ನಲ್ಲಿ. ಓಕೆ, ಈ ಪುಟ್ಟ ಟೈಲ್ಸ್ಗಳಿವೆ, ಸಪರೇಟ್ ಒಂದೊಂದೇ ಬೇಕು ಅಂತಂದ್ರೂ ಪ್ಲೇಸ್ ಮಾಡಬಹುದಾ ಅಥವಾ ಕಂಪ್ಲೀಟ್ ಇದು ಒಂದು ಸೆಟ್? ಇದು ಒಂದು ಮೆಶ್ ಮೇಲೆ ಬರುತ್ತೆ, ಹಿಂದೆ ಒಂದು ಮೆಶ್ ಇರುತ್ತೆ. ಸೊ ದಿಸ್ ಒಂದು ಪೀಸ್ ಹಂಗೆ ಬರುತ್ತೆ. ಇದು ಕಿಚನ್ ಅಲ್ಲಿ ತುಂಬಾ ಪಾಪ್ಯುಲರ್ ಇದೆ, ಬಿಕಾಸ್ ಜಾಯಿಂಟ್ಸ್ ಆರ್ ತುಂಬಾ ಲೆಸ್. ಇದು ಕಟ್ ಮಾಡಿ ಬಾರ್ಡರ್ ಮಾಡಬಹುದು, ಇಂಡಿವಿಜುವಲ್ ಪೀಸ್ ಮಾಡಬಹುದು, ಹಿಂಗೇನು ಹಾಕಬಹುದು. ಬಟ್ ಕಾಸ್ಟ್ ವೈಸ್ ಎಲ್ಲ ಎಷ್ಟು ಬರುತ್ತೆ? ಈ ಪ್ರಿಂಟೆಡ್ ಇದ್ರೆ ಜಾಸ್ತಿ ಆಗುತ್ತೆ ಅನ್ಸುತ್ತಲ್ವಾ ಪ್ಲೇನ್ ಕಿಂತ? ಪ್ಲೇನ್ ಕಿಂತ ಮೋಟಿವ್ ಜಾಸ್ತಿ ಇರುತ್ತೆ. ಇಂಪೋರ್ಟೆಡ್ ಟೈಲ್ಸ್ ಇನ್ನ ಸ್ವಲ್ಪ ಜಾಸ್ತಿ ಇರುತ್ತೆ. ಇದೆ, ದಿಸ್ ಇಸ್ ಆಲ್ಸೋ ತುಂಬಾ ಪಾಪ್ಯುಲರ್ ಇದೆ ಕಿಚನ್ ಅಲ್ಲಿ. ಇದು ಬೇರೆ ತರನೇ ಸೈಜ್. ಸೊ ಇದು ಹಿಂಗೆ ಹಾಕ್ಬೇಕು, ಫುಲ್ ವಾಲ್ ಅಲ್ಲಿ ಹಿಂಗೆ ಬರುತ್ತೆ. ಈ ಕಲರ್ ಇವಾಗ ತುಂಬಾ ಪಾಪ್ಯುಲರ್ ಇದೆ. ಇದೆಲ್ಲ ಫುಲ್ ಯಾವುದು ಕಿಚನ್ ಅಲ್ಲಿ ಆಗ್ಬಹುದು. ಇವೆಲ್ಲ ಎಷ್ಟು ಕಾಸ್ಟ್ ವೈಸ್ ಅಲ್ಲಿ ಜಾಸ್ತಿ ಬೀಳ್ತಾ ಈ ತರ ಕಲರ್ಸ್ ಅಲ್ಲಿ ಹೋದ್ರೆ? ನಾಟ್ ಟು ಮಚ್. ಇದು 32 rupees a piece. ಇದು 700 rupees a piece for 10 by 10 piece ಇದೆ. ಇದಕ್ಕೆ ಕ್ಯಾನ್ವಾಸ್ ಟೈಲ್ ಹೇಳ್ತಾರೆ. ಇನ್ಸ್ಟೆಡ್ ಆಫ್ ಅ ಪೇಂಟಿಂಗ್ ಇದು ಹಾಕ್ಬೋದು. ಅಂದ್ರೆ ಕಿಚನ್ ಅಲ್ಲಿ ಒನ್ ಟೈಲ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಆಸ್ ಒನ್ ಬಿಗ್ ಪೀಸ್ ಇನ್ ದ ಸೆಂಟರ್ ಅಂಡ್ ದೆನ್ ಈ ಚಿಕ್ಕ ಪೀಸ್ ಅರೌಂಡ್ ಇಟ್. This entire lot is hand painted. And kitchen ಅಲ್ಲಿ ಪಾಪ್ಯುಲರ್ ಇದೆ as motifs. ಎಲ್ಲ ಫುಲ್ ಇಲ್ಲ, ಇದರ ಜೊತೆಗೆ ಪ್ಲೇನ್ ಬ್ಲಾಕ್ ಕೊಡಬಹುದು, ವೈಟ್ ಕೊಡಬಹುದು, ಇದರ ಜೊತೆ ಬ್ಲೂ ಕೊಡಬಹುದು, ಹಂಗೆ ಮಿಕ್ಸ್ ಅಂಡ್ ಮ್ಯಾಚ್. ಅಂಡ್ ಇದೆಲ್ಲ ಅಗೇನ್ ಎಲ್ಲ ಸ್ಪ್ಯಾನಿಷ್ ಸ್ಟೈಲ್ಸ್ ಇದೆ. ಇದೆಲ್ಲ ಕಿಚನ್ ಅಲ್ಲಿ ತುಂಬಾ ಪಾಪ್ಯುಲರ್ ಇದೆ. ಅಂಡ್ ಇದು ಮೊಸೈಕ್ಸ್ ಇದೆ, ಗ್ಲಾಸ್ ಮೊಸೈಕ್ ಅಂಡ್ ಗೋಲ್ಡ್. ಲೈಕ್ ಜಾಸ್ತಿ ಕ್ಲೈಂಟ್ಸ್ ಇವಾಗ ಗೋಲ್ಡ್ ಪ್ರಿಫರ್ ಮಾಡ್ತಾರೆ. ಗೋಲ್ಡ್ ಇಸ್ ದ ಇನ್ ಥಿಂಗ್. ಬಟ್ ಈ ವಾಲ್ ಟೈಲ್ಸ್ ಯೂಸ್ ಮಾಡುವಾಗ ಫ್ಲೋರಿಂಗ್ ಯಾವ್ದು ಯೂಸ್ ಮಾಡಿದಾರೋ ಅದಕ್ಕೆ ಕಾಂಬಿನೇಷನ್ ಮಾಡಿ ಇಂಪಾರ್ಟೆಂಟ್ ಅಂತ ಹೇಳಿ. ಫ್ಲೋರಿಂಗ್, ಕ್ಯಾಬಿನೆಟ್, ಕೌಂಟರ್, ಅದು 3 ಮೈಂಡಲ್ಲಿ ಹಾಕಿ ವಾಲ್ ಟೈಲ್ಸ್ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಇದರಲ್ಲಿ ಎಷ್ಟು ವೆರೈಟಿ ಬರುತ್ತೆ? ನೀವು ನಂಬರ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಡಿಫಿಕಲ್ಟ್. ಥೌಸಂಡ್ಸ್. ಸೊ ಒಂದ್ಸಲ ತಗೊಂಡ್ವಿ ಅಂತಂದ್ರೆ ಇಟ್ಸ್ ಲೈಫ್ ಲಾಂಗ್. ಟಿಲ್ ಯು ರೆನೋವೇಟ್ ಅಗೇನ್, ಹೋಪ್ಫುಲಿ. ಇದು ಗ್ಲಾಸ್ ಸ್ಟೈಲ್. ಇಫ್ ನೀವು ನೋಡಿದ್ರೆ ಇದರಲ್ಲಿ 2 ಕಲರ್ಸ್ ಇದೆ. ಆಮೇಲೆ ಇದು ನೋಡಿದ್ರೆ ಎಷ್ಟೊಂದು ಕಲರ್ಸ್ ಇದೆ.
ಸೊ ದೀಸ್ ಆರ್ ವೆರಿ ಎಕ್ಸ್ಕ್ಲೂಸಿವ್ ಟೈಲ್ಸ್. ಇವಾಗ ಇದು ಪ್ಲೇನ್ ಟೈಲ್ ದೊಡ್ಡದು ಹಾಕಿದ್ರೆ ಇದು ಬಾರ್ಡರ್ ಪ್ರಕಾರ ಹಿಂಗೆ ಹಾಕ್ಬೋದು. ಸೊ ಜಾಯಿಂಟ್ಸು ಕಡಿಮೆ ಇರುತ್ತೆ, ಆಮೇಲೆ ತುಂಬಾ ಎಕ್ಸ್ಕ್ಲೂಸಿವ್ ಕಾಣಿಸುತ್ತೆ. ಹಂಗೆ ಇದನ್ನು ಆಬ್ಸ್ಟ್ರಾಕ್ಟ್ ಇದೆ. ಇವಾಗ ವೆರಿ ಮಾಡರ್ನ್ ಕಿಚನ್ ಇದ್ರೆ ಇದು ಟೈಲ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಗ್ಲಾಸ್ ಟೈಲ್ಸ್ ಗಳನ್ನ ಜಸ್ಟ್ ಗ್ಲಾಸ್ ಟೈಲ್ಸ್ ಯೂಸ್ ಮಾಡಿದ್ರೆ ಒಂದು ಕಿಚನ್ಗೆ ಎಷ್ಟು ಕಾಸ್ಟ್ ಬೀಳ್ಬೋದು ಟೈಲ್ಸ್ಗೆ? ಡಿಪೆಂಡ್ಸ್ 5,000 ಇಂದ 2 lakhs 3 lakhs ಆಗ್ಬೋದು. ಡಿಪೆಂಡ್ಸ್. ಎಸ್, ಬಟ್ ಇದು ತುಂಬಾ ಕಡಿಮೆ ಯೂಸ್ ಮಾಡ್ತೀವಿ. ಯಾವ್ದು ಎಕ್ಸ್ಪೆನ್ಸಿವ್ ಟೈಲ್ಸ್ ಇರುತ್ತೆ ಅದು ಜಾಸ್ತಿ ಯೂಸ್ ಮಾಡಲ್ಲ. ಬಾರ್ಡರ್ ಅಲ್ಲೋ ಎಲ್ಲೋ ಓನ್ಲಿ ಬಾರ್ಡರ್ ಆಸ್ ಇಂಡಿವಿಜುವಲ್ ಪೀಸಸ್ ಕಟ್ ಮಾಡಿ, ಈ ಟೈಲ್ ಕಟ್ ಮಾಡಿ ಇದರಲ್ಲಿ ಒಂದೊಂದು ಪೀಸ್ ಹಾಕ್ಬೋದು. ಓಕೆ, ದೀಸ್ ಡಿಸೈನರ್ ಟೈಲ್ಸ್. ವಂಡರ್ಫುಲ್ ಕಲೆಕ್ಷನ್ ಕಿಶೋರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ ಸಾಕಷ್ಟು ವೆರೈಟಿ ತೋರಿಸಿದ್ರಿ. ಸೊ ಅವರೊಂದು ಕಿಚನ್ ರೆಡಿ ಮಾಡಬೇಕು ಅಂತಂದ್ರೆ ಎಷ್ಟು ಬಗೆಯ ಟೈಲ್ಸ್ಗಳು ಸಿಗುತ್ತೆ, ಹೇಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು, ಎಲ್ಲಿ ಯಾವುದನ್ನು ಪ್ಲೇಸ್ ಮಾಡಿದ್ರೆ ಬೆಟರ್ ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಸುಂದರವಾದ ಟೈಲ್ಸ್ಗಳಲ್ವಾ? ಈ ಟೈಲ್ಸ್ಗಳನ್ನ ನೋಡ್ತಾ ಇದ್ರೆ ಎಂಥವರ ಮೊಗದಲ್ಲಾದರೂ ಬ್ಯೂಟಿಫುಲ್ ಸ್ಮೈಲ್ ಬರೋದು ಗ್ಯಾರಂಟಿ. ನನಗಂತೂ ಈಗಲೇ ನಮ್ಮ ಕಿಚನ್ಗೆ ಈ ರೀತಿಯ ಕಲರ್ಫುಲ್ ಟೈಲ್ಸ್ಗಳನ್ನ ಹಾಕಿ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ನಮ್ಮ ಆಹಾ ಅಡುಗೆ ಮನೆಯಲ್ಲಿ ಬರೀ ಟೈಲ್ಸ್ಗಳಷ್ಟೇ ಅಲ್ಲ ರೀ, ಅತಿಥಿ ಅಂದರೆ ವಿಶೇಷವಾದಂತಹ ಅತಿಥಿಯ ಮನೆಗೆ ಹೋಗಿ ಆ ಮನೆಯ ಅಡುಗೆ ಮನೆಯ ಅಂದವನ್ನು ಸವಿಯೋದು ಬಾಕಿ ಇದೆ. ಅದನ್ನೆಲ್ಲ ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ.